ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಐಎಎಸ್ ಅಧಿಕಾರಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಕೆಪಿಎಸ್ಸಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಅಧಿಕಾರಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಇದಕ್ಕಿದ್ದಂತೆ ನಿಗೂಢವಾಗಿ ನಾಪತ್ತೆಯಾದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್. ಇಡಿ ಅಧಿಕಾರಿಗಳ ದಾಳಿ ಬೆನ್ನಲ್ಲೇ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ. ಪಶು ವೈದ್ಯಾಧಿಕಾರಿ ಹುದ್ದೆ ಅಕ್ರಮ ನೇಮಕಾತಿ ಸಂಬಂಧ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಮಾರ್ಚ್ ತನಕ ಕೆಪಿಎಸ್ಸಿಯಲ್ಲಿ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದ ಜ್ಞಾನೇಂದ್ರ ಕುಮಾರ್ ಜನವರಿಯಲ್ಲಿ ಪಶು ವೈದ್ಯಾಧಿಕಾರಿ ಪರೀಕ್ಷೆ ಉಸ್ತುವಾರಿ ಹೊತ್ತಿದ್ದ ಜ್ಞಾನೇಂದ್ರ ಸದ್ಯ ಹಲವು ಅನುಮಾನಕ್ಕೆ ಈಗ ಕಾರಣವಾಗಿರೋ ಜ್ಞಾನೇಂದ್ರ ಕುಮಾರ್ ಇಲ್ಲಿ ನಾಪತ್ತೆಯಾಗಿದ್ದಾರೆ. ಏರ್ಪೋರ್ಟ್ನಲ್ಲಿ ಮೊಬೈಲ್ ಆಫ್ ಮಾಡಿ ದೆಹಲಿ ಕಡೆ ಸಂಚಾರವನ್ನ ಬೆಳೆಸಿರುವಂತದ್ದು. ಕುಟುಂಬದ ಸಂಪರ್ಕಕ್ಕೂ ಸಿಗದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಸದ್ಯ ನಾಪತ್ತೆಯಾಗಿರೋ ಜ್ಞಾನೇಂದ್ರ ಕುಮಾರ್ಗಾಗಿ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಐಎಎಸ್ ಅಧಿಕಾರಿಯಾಗಿದ್ರು ಜ್ಞಾನೇಂದ್ರ ಕುಮಾರ್. ಕೆಪಿಎಸ್ಸಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಅಧಿಕಾರಿ ಈಗ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಮನೆಯವರಿಗೂ ಕೂಡ ತಿಳಿಸದೆ ಇಲ್ಲಿ ಫೋನನ್ನ ಸ್ವಿಚ್ ಆಫ್ ಮಾಡಿಕೊಂಡು ನಿಗೂಢವಾಗಿ ಕಣ್ಮರೆಯಾಗಿರುವಂಥದ್ದು. ಇದಕ್ಕಿದ್ದಂತೆ ಕಣ್ಮರೆಯಾಗಿದ್ದಾರೆ. ಹಾಗಾದ್ರೆ ಎಲ್ಲಿ ಹೋದ್ರು? ಏರ್ಪೋರ್ಟ್ನಲ್ಲಿ ಮೊಬೈಲ್ ಅನ್ನ ಆಫ್ ಮಾಡಿ ದೆಹಲಿ ಕಡೆ ಪಯಣವನ್ನ ಬೆಳೆಸಿದ್ದಾರೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್. ಕೆಪಿಎಸ್ಸಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಅಧಿಕಾರಿ ಇಬ್ರು. ಇನ್ನು ಇದಕ್ಕಿದ್ದಂತೆ ನಿಗೂಢವಾಗಿ ನಾಪತ್ತೆಯಾದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಬೆಂಗಳೂರಿನ ಏರ್ಪೋರ್ಟ್ ಬಳಿಯಿಂದ ನಿಗೂಢವಾಗಿ ಅಲ್ಲಿಂದ ನಾಪತ್ತೆಯಾಗಿದ್ದಾರೆ. ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಏರ್ಪೋರ್ಟ್ನಿಂದ ಬೆಂಗಳೂರು ಏರ್ಪೋರ್ಟ್ನಿಂದ ದೆಹಲಿ ಕಡೆ ಪಯಣವನ್ನ ಬೆಳೆಸಿದ್ದಾರೆ. ಇನ್ನು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಇನ್ನೂ ಕೂಡ ಮಾಹಿತಿ ತಿಳಿದು ಬಂದಿಲ್ಲ. ಇನ್ನು ಕುಟುಂಬಕ್ಕೂ ಕೂಡ ಸಂಪರ್ಕವನ್ನ ಬೆಳೆಸಿಲ್ಲ ಜ್ಞಾನೇಂದ್ರ ಕುಮಾರ್ ಅವರು. ಬೆಂಗಳೂರಿನ ಏರ್ಪೋರ್ಟ್ ಬಳಿಯಿಂದ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಧಿಕಾರಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಹಾಗಾದ್ರೆ ಇವರು ಎಲ್ಲಿ ಹೋದ್ರು? ಇವರನ್ನ ಯಾರಾದರೂ ಕಿಡ್ನ್ಯಾಪ್ ಮಾಡಿದ್ರ? ಹಾಗಾದ್ರೆ ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ಕುಟುಂಬದ ಸಂಪರ್ಕಕ್ಕೂ ಕೂಡ ಸಿಗದೆ ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಅಜಯ್ ಕುಮಾರ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಜಯ್, ಈಗ ಕೆಪಿಎಸ್ಸಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ದೆಹಲಿಗೆ ಹೋಗಿದ್ದಾರೆ. ಇನ್ನೂ ಕೂಡ ಏನು ಮಾಹಿತಿ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಖಂಡಿತವಾಗಿಯೂ ಅಂಕಿತ ಈಗಾಗಲೇ ಏನು ಕೆಪಿಎಸ್ಸಿ ಕೂಡ ಈ ಹಿಂದೆನೂ ಕೂಡ ಇವರು ವರ್ಕ್ ಮಾಡಿದ್ರು ಕೂಡ ಗೊತ್ತಾಗಿದೆ. ಎಕ್ಸಾಮ್ ಕಂಟ್ರೋಲರ್ ಆಗೂ ಕೂಡ ಸಾಕಷ್ಟು ವರ್ಷಗಳಿಂದ ಕೆಪಿಎಸ್ಸಿಯಲ್ಲೂ ಕೂಡ ಇದ್ರು. ಮತ್ತೆ ಪಶು ವೈದ್ಯಾಧಿಕಾರಿ ಅಲ್ಲೂ ಕೂಡ ಇವರು ಕೆಲಸವನ್ನ ಮಾಡಿದ್ರು ಅನ್ನೋ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಜ್ಞಾನೇಂದ್ರ ಅವರು ಅಂದ್ರೆ ತಕ್ಷಣಕ್ಕೆ ಈ ರೀತಿಯಾದಂಗೆ ಏನು ಕಾಣೆಯಾಗೋದಕ್ಕೆ ಏನು ಕಾರಣ ಅನ್ನೋದೇ ಕೂಡ ಈಗ ನಿಜಕ್ಕೂ ಕೂಡ ಇರುವಂತಹ ಕುತೂಹಲ ಅಂತಾನೆ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಈಗಾಗಲೇ ಅವರ ಒಂದು ಎಲ್ಲಿ ಹೋಗಿರ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಎಲ್ಲಾ ಕಡೆಯಿಂದನೂ ಕೂಡ ಸರ್ಚ್ ನಡೀತಿದೆ ಅಂತಾನೆ ಹೇಳ್ಬೋದು. ಅವರ ಕುಟುಂಬಸ್ಥರ ಸಂಪರ್ಕವನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಮಾಡಿದೆ.
ಜೊತೆಗೆ ಅವರು ಲಾಸ್ಟ್ ಅಲ್ಲಿ ಯಾರ ಜೊತೆ ಮಾತನಾಡಿದ್ರು ಮತ್ತೆ ಯಾರ್ಯಾರು ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಮತ್ತೆ ಅವರ ಮೊಬೈಲ್ ಫೋನ್ ಆಗಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಮತ್ತೆ ಇವರು ಎಲ್ಲಿಗಾರು ಹೋಗ್ತೀನಿ ಅಂತ ಹೇಳಿದ್ರ ಅಥವಾ ಸ್ನೇಹಿತರಿ ಬಳಿ ಏನಾದ್ರು ಹೇಳ್ಕೊಂಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಒಟ್ಟಿನಲ್ಲಿ ಇವರ ಲಾಸ್ಟ್ ಲೊಕೇಶನ್ ಬಂದು ಏರ್ಪೋರ್ಟ್ ಬಳಿಯಲ್ಲಿ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಅಲ್ಲೂ ಇರುವಂತಹ ಕೆಲವೊಂದು ಸಿಸಿ ಕ್ಯಾಮೆರಾಗಳಾಗಿರ್ಬೋದು, ಅವರ ಮೂಮೆಂಟ್ಸ್ ಆಗಿರ್ಬೋದು, ಅವರು ಓಡಾಡಿರುವಂತಹ ಕಾರ್ ಆಗಿರ್ಬೋದು, ಹಿಂಗೆ ಅಲ್ಲಿ ಸಿಗುವಂತ ಕೆಲವೊಂದು ದಾಖಲಾತಿಗಳನ್ನ ಕೂಡ ಮತ್ತೆ ಕೆಲವೊಂದು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆದ್ರೆ ಎಲ್ಲೂ ಕೂಡ ಇನ್ನೂ ಇಂಥ ಕಡೆ ಇದ್ದಾರೆ, ಇಂಥವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನೋದು ಯಾವ್ದು ಕೂಡ ಮಾಹಿತಿ ಸ್ಪಷ್ಟವಾದಂತ ಮಾಹಿತಿ ಸಿಕ್ಕಿಲ್ಲ. ಸೊ ಹೀಗಾಗಿ ಯಾರು ಹೇಳಿದ್ರೆ ಮತ್ತು ಅವರೇ ಏನಾದ್ರು ಕಾಲ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಪೊಲೀಸರು ತನಿಖೆಯನ್ನ ಮಾಡ್ತಿದ್ರೆ, ಅವರ ಕುಟುಂಬಸ್ಥರ ಜೊತೆನೂ ಕೂಡ ಈಗಾಗಲೇ ಸಂಪರ್ಕದಲ್ಲಿದ್ದಾರೆ. ಸೊ ಹಾಗಾಗಿ ಇನ್ನು ಇನ್ವೆಸ್ಟಿಗೇಷನ್ ಆದ ನಂತರವೇ ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಾದಂತಹ ಒಂದು ಬ್ರೇಕ್ ಬೀಳ್ಬೇಕಾಗಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗೆ.